ಇದ್ದಾರೆ, ನೇರವಾಗಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಪೂರ್ವಿಕಾ. ಹಲೋ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಫಿಲ್ಮಲ್ಲಿ ನಾವು 2 ಸಾಂಗ್ಗಳನ್ನು ನೋಡಿದ್ವಿ. ಒಂದು ಸಾಂಗಲ್ಲಿ ಬಂದ್ಲಪ್ಪ ಬಂದ್ಲಪ್ಪ ಲಕುಮಿ ತುಂಬಾ ಚೆನ್ನಾಗಿತ್ತು. ನೀವು ನೋಡಿದರೆ ಲಕ್ಷ್ಮೀ ಪಾತ್ರದಲ್ಲಿ ಬೇರೆ ಬೇರೆ ಸ್ಟೈಲಲ್ಲಿ ಅದರಲ್ಲಿ ರೆಡಿ ಆಗಿದ್ರಿ. ಅದು ಬರೀ ಸಾಂಗ್ ಆಗಿತ್ತು, ಬಟ್ ಓವರ್ ಆಲ್ ಯು ಹ್ಯಾವ್ ಆ್ಯಕ್ಟೆಡ್ ಇನ್ ದ್ಯಾಟ್. ಹಾಗಂತ ತುಂಬ ಸಿನಿಮಾಗಳಲ್ಲ, ಇದು ಫಸ್ಟ್ ಸಿನಿಮಾ. ಇದು ಹೇಗಿತ್ತು ಜರ್ನಿ? ಏನಂತಂದರೆ ನನಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಈ ಥರ ಇಷ್ಟೊಂದು ಚೆನ್ನಾಗಿರುತ್ತೆ ಫಿಲಮಲ್ಲಿ. ಏನು ನಾವು ಶೂಟಲ್ಲಿದ್ದಾಗ ಎಲ್ಲ ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಇದು ಸಿನಿಮಾ ಮಾಡಿದ್ರಿ ಅಂತಲೇ ಅನಿಸಿಲ್ಲ ನನಗೆ. ಆ್ಯಕ್ಚುಲಿ ನಾನು ರೀಲ್ಸು ಇಲ್ಲ ಕಾಲೇಜಲ್ಲಿ ಏನಾದರೂ ಆ್ಯಕ್ಟಿಂಗ್ ಇದ್ದರೆ ಅದೆಲ್ಲ ಮಾಡ್ತಾಯಿದ್ದೆ ನಾನು. ಬಟ್ ಕ್ಯಾಮ್ರಾ ಮುಂದೆ ಮಾಡಬೇಕು ಅಂತಂದರೆ ತುಂಬ ನರ್ವಸ್ ಆಗುತ್ತೆ. ಫಸ್ಟ್ ಟೈಮ್ ಅಲ್ವ ನಾನು. ಬಟ್ ನಾನು ಪ್ರಾಕ್ಟೀಸು ಸಹ ಏನೂ ಮಾಡಿರಲಿಲ್ಲ, ಸ್ಪಾಟಲ್ಲೇ ಎಲ್ಲ ಮಾಡ್ತಾಯಿದ್ದಿದ್ದು ನಾವು. ಅದರಲ್ಲಿ ನನ್ನ ಪಾತ್ರನೇ ನಂಗೆ ತುಂಬ ಇಷ್ಟ. ನನಗೆ ಅದರಲ್ಲಿ ಅವ್ರ 4 ಮೆಂಬರ್ಸ್ ಜೊತೆ ಎಲ್ಲ ಮಾಡೋದು, ಅವರು ಕೂಡ ಎಲ್ಲ ಫ್ರೆಂಡ್ಸ್ ಥರ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಬಟ್ ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಎಲ್ಲ ನಮಗೆ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಂದರೆ ನಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನನ್ನ ಆ್ಯಕ್ಟಿಂಗ್ ಮಾಡೋದಂದರೆ. ಅವ್ರಿಗೆಲ್ಲರಿಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಕಾಲೇಜಲ್ಲೂ ಅಷ್ಟೇ. ಇವಾಗ ನಾನು ಕಾಲೇಜ್ಗೆ ಅಂತ ಹೋದರೆ ನನ್ನ ಟೀಚರ್ಸಿಂದ ನನ್ನ ಫ್ರೆಂಡ್ಸ್ ಎಲ್ಲ ಹೀರೋಯಿನ್ ಅಂತಲೇ ಕರೆಯೋದು. ಅದು ನನಗೆ ತುಂಬ ಇಷ್ಟ. ಮತ್ತು ನಂಗೆ ಆ್ಯಕ್ಟಿಂಗ್ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಆಯಿತು. ಬಟ್ ಚಾನ್ಸ್ ಸಿಕ್ಕಿದ್ದು ಈ ಸತಿ ನನಗೆ ಒಂಥರ ಏನು ಹೇಳ್ತಾರೆ, ಬಂಪರ್ ಆಫರ್ ಸಿಕ್ಕಿದಂಗೆ. ಹಾಗೆ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅಂದರೆ ಅದು ರಿವೀಲ್ ಮಾಡ್ತಿರೋ ಬಿಡ್ತಿರೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಆ್ಯಕ್ಟಿಂಗ್ ವಾಯ್ಸ್, ನೀವು ಆ್ಯಕ್ಟಿಂಗಿಂದ ಬಂದಿಲ್ಲ ಅಥವಾ ಬ್ಯಾಕ್ಗ್ರೌಂಡ್ ಆ್ಯಕ್ಟಿಂಗ್ದಿಲ್ಲ, ಮನೆಯಲ್ಲಾರು ಆ್ಯಕ್ಟಿಂಗಲ್ಲಿಲ್ಲ, ಹೀರೋ ಇಲ್ಲ ಹೀರೋಯಿನ್ ಇಲ್ಲ, ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಇಳಿದಿದ್ದೀರಿ. ಸೊ ಓವರಾಲ್ ಅಲ್ಲಿ ಆ್ಯಕ್ಟಿಂಗ್ ಏನು ಫೀಲ್ ಆಯಿತು? ಅಂದರೆ ತುಂಬ ಕಲಿಬೇಕಾಗಿದೆ ಅಂತ ಅನ್ನಿಸ್ತಾ ಅಥವಾ ಬರ್ತಾ ಇದೆ ಅಂತ ಅನ್ನಿಸ್ತಾ? ಇಲ್ಲ, ನಾನು ಇನ್ನೂ ತುಂಬ ಕಲಿಯೋದಿದೆ. ನಾನು ಇನ್ನೂ ಕಲ್ತಿಲ್ಲ. ಬಟ್ ಒಂದು ಸ್ಟೇಜಿಗೆ ನಾನು ಆ್ಯಕ್ಟ್ ಮಾಡ್ತೀನಿ. ಬಟ್ ಇನ್ನೂ ತುಂಬ ಕಲಿಯೋದಿದೆ. ಇನ್ನೂ ತುಂಬ ಅಂದರೆ ತುಂಬ ಇದೆ. ಅವರು ಏನು ಸ್ಪಾಟಲ್ಲಿ ಒಂದ್ಸತಿ ಹೇಳಿದ್ರೆ ಒಂದ್ಸತಿ ಮಾಡಿಬಿಡ್ತಾರೆ. ಬಟ್ ನಮ್ಮದು ತುಂಬ ಟೆಕ್ಸ್ ಬೇಕಾಗುತ್ತೆ ಮಾಡೋದಕ್ಕೆ. ಅದು ಅವರು ಪರ್ಫೆಕ್ಟಾಗಿ ಬರೋವರೆಗೂ ಬಿಡೋಲ್ಲ ನಮ್ಮ ಡೈರೆಕ್ಟ್ರು. ಅವರು ಏನು 40 ಫಿಲಮ್ಸ್ ಮಾಡಿ ಇದು ಮಾಡ್ತಾ ಇರೋದಂದ್ರೆ, ಅವ್ರ ಜೊತೆ ನಾವು ಮಾಡೋದಂದರೆ ನಮ್ಮ ಅದೃಷ್ಟ ಅದೆಲ್ಲ. ಅಂದರೆ ನನಗೆ ತುಂಬ ಗ್ರೇಟ್ಫುಲ್ ನಾನು ಅವ್ರಿಗೆ ಕೂಡ. ಮತ್ತು ಜೈರಾಮ್ ಸರ್ ಅವ್ರಿಗೂ ತುಂಬ ಗ್ರೇಟ್ಫುಲ್. ಅವರಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು. ಪೂರ್ವಿಕಾ, ನೀವು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ನೋಡಿದ್ರೆ ಕೋಟಿ ಕೋಟಿ ಕದಿಯೋಣ ಆ ಥರ ಎಲ್ಲ ಮಾಡಿದ್ರಲ್ಲ. ಇಟ್ಸ್ ಕ್ಯಾರೆಕ್ಟರ್, ಅದೇ ನೋಡೋಕ್ಕಾಗಲ್ಲ. ಬಟ್ ಅದೇ ಎಲ್ಲರಿಗೂ ಟ್ವಿಸ್ಟ್ ತುಂಬ ಇದೆ ನಮ್ಮ ಮೂವಿಯಲ್ಲಿ. ಎಲ್ಲರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಲಾಸ್ಟ್ವರೆಗೂ ಗೊತ್ತಾಗಲ್ಲ ಏನು ನಡೀತಾ ಇದೆ ಮೂವಿಯಲ್ಲಿ ಅಂತ. ಯೂತ್ಸ್ಗೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅವ್ರಿಗೆ. ಇವಾಗ ಏನಂದರೆ ಲವ್ ಸ್ಟೋರಿ ಅಂತ ಅಂದರೆ ಯಾರೂ ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಈ ಥರ ಎಂಟರ್ಟೈನ್ಮೆಂಟ್ ಕಾಮಿಡಿ ಅಂತಂದರೆ ಎಲ್ಲರಿಗೂ ಸ್ವಲ್ಪ ಇದಿರುತ್ತೆ, ನೋಡಬೇಕು ಚೆನ್ನಾಗಿರುತ್ತೆ ಅಂತ. ಅದು ಆ ಥರ ಈ ಕಾನ್ಸೆಪ್ಟ್ ಅಲ್ವಾ, ನನಗೂ ತುಂಬ ಜಾಸ್ತಿ ಇಷ್ಟ ಆಯಿತು. ಅಂದರೆ ನಿಮಗೆ ಒಟ್ಟಾರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹಾಗೆ ಡೈರೆಕ್ಟರಿಂದ ಸಿಕ್ಕಾಪಟ್ಟೆ ಪಾಠ ಕಲ್ತ್ರಿ. ಸೊ ನಿಮ್ಮ ಕೊಲೀಗ್ಸ್ 4 ಜನ ಹೀರೋಸ್ ಇದ್ದಾರೆ. ಆ್ಯಂಡ್ ಬರೀ ಹೀರೋ ಜೊತೆ ಅಷ್ಟೇ ನಿಮ್ದು ಇರಲ್ಲ, ಬೇರೆ ಎಲ್ಲ ಕಡೆ ನೀವು ಆ್ಯಕ್ಟ್ ಮಾಡಿರ್ತೀರಾ. ಅಲ್ಲಿ ಏನು ಅನ್ನಿಸ್ತು ಬೇರೆ ಆ್ಯಕ್ಟರ್ಸ್ಗಳಿಗೆಲ್ಲ ನೋಡಿದಾಗ? ಬೇರೆ ಆ್ಯಕ್ಟರ್ಸ್ಗೆಲ್ಲ ನೋಡಿದಾಗ ನನಗೆ ಅವ್ರ ಪಕ್ಕ ನಿಲ್ಲಕ್ಕೆ ಒಂಥರ ಭಯ. ಏನಂದರೆ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿರ್ತೀನಿ. ಇವತ್ತು ಚಿದಾನಂದ್ ಸರೇ ತಗೊಳ್ಳಿ, ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಇವ್ರ ಜೊತೆ ನಾನು ಹಿಂಗೆ ಮುಟ್ಬೇಕು, ಅವ್ರನ್ನ ನಾನು ಹಿಂಗೆ ಟಚ್ ಮಾಡಬೇಕು, ಅವ್ರ ಜೊತೆ ನಾನು ಪಕ್ಕದಲ್ಲಿ ನಿಂತ್ಕೋಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದೇ ನನಗೆ ಒಂಥರ ಅದು ಒಂಥರ ಫೀಲ್ ಸಕ್ಕತ್ತಾಗಿರುತ್ತೆ. ಅವ್ರ ಜೊತೆ ಮಾಡಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಫಿಲಮಲ್ಲಿ ನಾನು ಒಂದು ಬಡ ಹುಡುಗಿ, ಅವಳು ಅವಳ ತಲೆ ಉಪಯೋಗಿಸಿ ಅವಳು ಹೆಂಗೆ ದುಡ್ಡು ಮಾಡ್ತಾಳೆ, ಅವಳು ಹೆಂಗೆ ಅವ್ರ 4 ಜನ ಬುದ್ಧಿಗಳಿಂದ ಅವಳು ಹೆಂಗೆ ಇದು ಮಾಡ್ತಾಳೆ ಅನ್ನೋದೇ ಇದರಲ್ಲಿ. ಆ ಥರ. ಓಕೆ, ನೀವು ಎಕ್ಸ್ಪ್ಲೇನ್ ಮಾಡೋದೆಲ್ಲ ನೋಡಿದ್ರೆ ಯು ಹ್ಯಾವ್ ಎಂಜಾಯ್ಡ್ ದ ಮೂವಿ. ಅದೇ ನೀವು ಆಡಿಯನ್ಸ್ ಅಲ್ಲ, ಆಕ್ಟರ್ ಆಗಿ ನೀವೇ ಎಂಜಾಯ್ ಮಾಡಿಬಿಟ್ಟಿದ್ದೀರಾ ಸಿಕ್ಕಾಪಟ್ಟೆ ಅಲ್ವಾ? ಸೊ ನಮ್ಮ ಸಿನಿ ನ್ಯೂಸ್ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಹೀಗೆ ಮಾಡಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ,